ಎಣ್ಣೆ ಕೊಡಿಸ್ಲಿಲ್ಲ ಅಂತನ್ಬಿಟ್ಟು ಒಬ್ಬ ಭೂಪತಿ ರೋಡಲ್ಲಿ ಲಾಂಗ್ ಹಿಡ್ಕೊಂಡು ಜನರಲ್ಲಿ ಭಯ ಹುಟ್ಟಿಸಿರ್ತಕ್ಕಂಥ ಒಂದು ಘಟನೆ. ಆ ಘಟನೆಯ ಸುದ್ದಿ ಈಗ ಬರ್ತಾ ಇದೆ. ನಡು ರಸ್ತೆಯಲ್ಲಿ ಲಾಂಗ್ ಹಿಡಿದು ಭೂಪನ ರಂಪಾಟ. ರಸ್ತೆಯಲ್ಲಿ ಲಾಂಗ್ ಹಿಡಿದು ಭೂಪನ ರಂಪಾಟ. ಕಾರಣ ಏನು ಗೊತ್ತಾ? ಎಣ್ಣೆ ಕೊಡಿಸ್ಲಿಲ್ಲ ಅಂತ ಮಚ್ಚಿಡಿದು ಓಡಾಡಿ ಗಲಾಟೆ ಮಾಡಿರೋದು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು, ಭಯ ಹುಟ್ಟಿಸಿರೋದು. ಆನೇಕಲ್ ತಾಲೂಕಿನ ಗೌರೇನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದೇ ಗ್ರಾಮದ ಬಸವರಾಜ ಎಂಬಾತ ಈ ಥರ ಪುಂಡಾಟ ಮಾಡಿದ್ದಾನೆ. ಮದ್ಯ ಕೊಡಿಸದೆ ನಿಂದಿಸಿದ್ದಕ್ಕೆ ರಸ್ತೆಯಲ್ಲೇ ಆತ ಕಿರಿಕ್ ಮಾಡಿಕೊಂಡಿರ್ತಕ್ಕಂಥದ್ದು. ಮೋಸ್ಟ್ಲಿ ಎಣ್ಣೆ ಪಾರ್ಟಿ ಅಂತ ಅನಿಸುತ್ತೆ. ಯಾರನ್ನೋ ಕೇಳಿದಾನೆ ಕೊಡಿಸಿ ಅಂತ, ಕೊಡಿಸಿಲ್ಲ, ಅವರು ಬೈದಿದ್ದಾರೆ. ಅಷ್ಟಕ್ಕೆ ಲಾಂಗ್ ಹಿಡ್ಕೊಂಬಂದು ಗಲಾಟೆ ಮಾಡಿರೋ ದೃಶ್ಯ ನೋಡಿ. ಕೊಡಿಸಿಲ್ಲ, ಮದ್ಯವನ್ನು ಕೊಡಿಸಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದೇನೋ ಮಾನಸಿಕವಾಗಿ ಅಸ್ವಸ್ಥನ ಅಥವಾ ದೊಡ್ಡ ಪಿವೋಟ್ ಇರಬೇಕು. ಇದೇ ಅಭ್ಯಾಸ, ಹಗಲಿಂದ ರಾತ್ರಿ ತನಕ ಇದೇ ಅಭ್ಯಾಸ ಅನಿಸುತ್ತೆ. ಅವ್ನು ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ವಿಪರೀತವಾಗಿ ಕುಡಿತದ ಚಟವನ್ನು ಅಂಟಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಸೊ ಅದು CCTV ನಲ್ಲಿ ಸರಿಯಾಗಿರೋ ದೃಶ್ಯ. ಬಟ್ ಇಂಥವ್ರು ಯಾರೇ ಆಗಿರಲಿ, ಗ್ರಾಮಸ್ಥರೇ ಆಗಿರಲಿ, ಹೊರಗಿನವರೇ ಆಗಿರಲಿ, ಆತನ ಮೈಂಡ್ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಪೊಲೀಸರಿಗೆ ಕೊಟ್ಬಿಡ್ಬೇಕು ಸುಮ್ಮನೆ, ಅಷ್ಟೇ ಹಿಡಿದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಂಬರೀಷ್ ಅವರಿಂದ ಪಡ್ಕೊಂಡು. ಅಂಬರೀಷ್, ಯಾರೋ ದೊಡ್ಡ ಪಿವೋಟ್ ಅನಿಸುತ್ತೆ. ಕೊನೆಗೆ ಏನಾಯಿತು ಕಥೆ? ಇದು ಪೊಲೀಸರಿಗೆ ಏನಾದ್ರು ಹಿಡ್ಕೊಟ್ರ ಹೇಗೆ ಅಂತ? ಖಂಡಿತ ಅರವಿಂದ್, ಏನು ಆನೇಕಲ್ ತಾಲೂಕಿನ ಗೌರೇನಹಳ್ಳಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅಂದ್ರೆ ಎಣ್ಣೆಯನ್ನ ಕುಡಿಯೋದಕ್ಕೆ ಎಣ್ಣೆ ಕೇಳ್ತಾನೆ, ಆತನಿಗೆ ಎಣ್ಣೆ ಕೊಡಿಸಲ್ಲ ಅಂತೇಳಿ ಗೌರೇನಹಳ್ಳಿ ಗ್ರಾಮದಲ್ಲಿ ಹೋಗಿ ಲಾಂಗ್ ಅನ್ನ ಹಿಡಿದು ನಡು ರಸ್ತೆಯಲ್ಲಿ ಓಡಾಡಿರುವಂತ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಇದು ಆನೇಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಆ ಗ್ರಾಮ ಆಗಿರೋದ್ರಿಂದ ಇತ್ತೀಚೆಗೆ ಒಂದಷ್ಟು ಪುಡಿ ರೌಡಿಗಳು ಹಟ್ಟಾಟ ಮೆರಿತಾ ಇದ್ದಾರೆ. ಅದೇ ರೀತಿ ಬಸವರಾಜ್ ಅಂತೇಳಿ ಪ್ರಕಾಶ್ ಮತ್ತು ಬಸವರಾಜ್ ಇಬ್ರು ಸಹ ಮದ್ಯ ಸೇವನೆಗೆ ಬಾರಿಗೆ ಹೋಗ್ತಾರೆ. ಆ ಸಮಯದಲ್ಲಿ ಬಸವರಾಜ್ಗೆ ಎಣ್ಣೆ ಕೊಡ್ಸೋಕೆ ಕೇಳ್ತಾನೆ, ಆದ್ರೆ ಬಸವರಾಜ್ ಕೊಡ್ಸಲ್ಲ. ಆದ್ರಿಂದ ರೊಚ್ಚಿಗೆದ್ದು ಗ್ರಾಮದಲ್ಲಿ ಬಂದು ಸಿಕ್ಕವ್ರ ಮೇಲೆ ಧಮಕಿ ಹಾಕೊಂಡು ಲಾಂಗ್ ಹಿಡ್ಕೊಂಡು ಓಡಾಡಿರುವಂತದ್ದು ಈಗ CC ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತ ದೃಶ್ಯ. ಹೀಗಾಗಿ ಆನೇಕಲ್ ಪೊಲೀಸರು ಸಹ ಈಗಾಗಲೇ ಆತನಿಗಾಗಿ ಹುಡುಕಾಟ ಮಾಡ್ತಿರೋದು. ಆದಷ್ಟು ಬೇಗ ಆತನಿಗೆ ಪೊಲೀಸರು ಬಂಧಿಸುವಂತಹ ಸಾಧ್ಯತೆ ಇದೆ. ಒಂದು ರೀತಿ ಅಂದ್ರೆ ಮದ್ಯವನ್ನ ಕೊಡಿಸಿದ್ರೆ ಯಾವುದೇ ಸಮಸ್ಯೆ ಆಗ್ತಿಲ್ಲ, ಆತ ಕೊಡಿಸಿದ್ದಕ್ಕೆ ಈತ ಗ್ರಾಮದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ಹೋಗಿದ್ದಾನೆ ಅಂತೇಳಿ ಗೊತ್ತಾಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಅಂಬರೀಷ್, ನಮ್ಮೆಲ್ಲ ಮಾಹಿತಿಗೆ.